ಕರ್ನಾಟಕ ಕಾಂಗ್ರೆಸ್ ಅಧಿಕಾರದ ಒಂದು ಹಂಚಿಕೆಯ ವಿಚಾರವಾಗಿ ಈಗ ಸಿಎಂ ಸಿದ್ದು ಹಾಗೂ ಡಿಕೆ ಶಿವಕುಮಾರ್ ತೆರೆ ಎಳೆದಂತಹ ಬೆನ್ನಲ್ಲೇ ಏನಾಗ್ತಾ ಇದೆ, ಮಲ್ಲಿಕಾರ್ಜುನ ಖರ್ಗೆ ಜೊತೆ ರಾಹುಲ್ ಗಾಂಧಿ ಮಹತ್ವವಾದಂತಹ ಒಂದು ಸಭೆಯನ್ನ ಮಾಡಿದ್ದಾರೆ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು ಅಧಿಕಾರ ಹಂಚಿಕೆಯ ವಿಚಾರವಾಗಿ. ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಮಾತನಾಡಿದ್ರು, ಅದಾದ ನಂತರ ತೆರೆ ಎಳೆದಿದ್ರು. ಈಗ ಮಲ್ಲಿಕಾರ್ಜುನ ಖರ್ಗೆ ಜೊತೆ ರಾಹುಲ್ ಗಾಂಧಿ ಮಹತ್ವವಾದಂಥ ಸಭೆಯನ್ನು ನಡೆಸಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯ ನಿವಾಸದಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಮಹತ್ವವಾದಂತಹ ಒಂದು ಸಭೆಯಾಗಿದೆ. ಕರ್ನಾಟಕ ಕಾಂಗ್ರೆಸ್ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಸಭೆ ಇನ್ನೂ ಕೂಡ ಮುಂದುವರೆದಿದ್ದು ದಿನವಿಡೀ ಕೂಡ ಹಲವು ವಿಚಾರಗಳನ್ನು ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ಇಂದಿನ ಸಭೆಗೆ ಕೆ.ಸಿ. ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಹಾಜರಾಗಿಲ್ಲ ಎನ್ನುವಂತಹ ವಿಚಾರ. ನಾಳೆ ಸಭೆಯಲ್ಲಿ ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ ಏನಿದ್ದಾರೆ ಇಬ್ಬರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಬಹುದು. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಎಲ್ಲರೂ ಕೂಡ ಹಾಜರಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ಒಂದು ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಇದ್ದಂತಹ ವಿಚಾರ ಅಧಿಕಾರ ಹಂಚಿಕೆಯ ವಿಚಾರವಾಗಿ ಈ ರಾಜ್ಯದ ಇಬ್ಬರು ನಾಯಕರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾವು ಇಬ್ಬರು ಜೊತೆಗೆ ಇದ್ಕೊಂಡೇ ಕೆಲಸ ಮಾಡ್ತೀವಿ ಅಂತ. ಆದರೆ ಅದು ಯಾವ ಸ್ಥಾನದಲ್ಲಿ ಈಗಿರುವಂಥದ್ದು ಬೇರೆ ಸ್ಥಾನನೂ ಗೊತ್ತಿಲ್ಲ. ಆದರೆ ಇದೇ ವಿಚಾರವಾಗಿ ಏನು ಇಬ್ಬರು ಮಾತಾಡಿದ ತಕ್ಷಣ ಈಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಒಂದು ನಿವಾಸದಲ್ಲಿ ರಾಹುಲ್ ಗಾಂಧಿ ಅವರು ಹೋಗಿ ಒಂದು ಸಭೆ ಮಾಡಿದ್ದಾರೆ, ಮಾತನಾಡಿದ್ದಾರೆ. ಕರ್ನಾಟಕದಲ್ಲಿ ಆಗ್ತಿರುವಂತಹ ಕೆಲವೊಂದು ಬೆಳವಣಿಗೆಗಳು, ಬದಲಾವಣೆಗಳು, ಚರ್ಚೆಗಳು ಏನಿತ್ತು ಅದೆಲ್ಲದರ ಬಗ್ಗೆ ಚರ್ಚೆ ಮಾಡೋಕೆ ಮಲ್ಲಿಕಾರ್ಜುನ ಖರ್ಗೆಯವರ ಒಂದು ಮನೆಗೇನೆ ಹೋಗಿ ಇವರು ಒಂದು ಸಭೆಯನ್ನು ಮಾಡಿದ್ದಾರೆ. ಇನ್ನೂ ಕೂಡ ಈ ಸಭೆ ಮುಂದುವರಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ದಿನವಿಡೀ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಾಗುತ್ತೆ. ಮತ್ತು ಇಂದಿನ ಒಂದು ಸಭೆ ಏನಿದೆ ಅದಕ್ಕೆ ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಇನ್ನೂ ಹಾಜರಾಗಿಲ್ಲ. ನಾಳೆ ಏನು ಸಭೆ ನಡೆಯುತ್ತಲ್ಲ ಆ ಸಭೆಯಲ್ಲಿ ಇವರಿಬ್ಬರು ಬರ್ಬೋದು. ಅದರ ಜೊತೆಗೆ ಸೋನಿಯಾ ಗಾಂಧಿನೂ ಇರ್ತಾರೆ, ರಾಹುಲ್ ಗಾಂಧಿನೂ ಇರ್ತಾರೆ. ಕೇಳಿ ಬರ್ತಾ ಇತ್ತು ಒಂದು ವಿಚಾರ, ರಣದೀಪ್ ಸಿಂಗ್ ಸುರ್ಜೇವಾಲಾ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ, ನಾಪತ್ತೆ ಆಗಿಬಿಟ್ಟಿದ್ರು. ಯಾಕೆ ಅಂತ ಅವರು ಸುಮ್ಮನೆ ಇರೋಕ್ಕೊಂದು ಕಾರಣ ಇರ್ಬೋದು. ಹೀಗಾಗಿ ನಾಳೆ ನಡೆಯುವಂತಹ ಒಂದು ಸಭೆಯಲ್ಲಿ ಬರಬಹುದು ಎನ್ನುವಂತಹ ನಿರೀಕ್ಷೆ ಇದೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ, ಮಲ್ಲಿಕಾರ್ಜುನ ಖರ್ಗೆ, ಸಾಧ್ಯವಾದರೆ ಸಿಎಂ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅವರನ್ನು ಕರೆಸುವಂತಹ ಸಾಧ್ಯತೆ ಕೂಡ ಇದೆ. ಹೀಗಾಗಿ ನಾಳೆ ನಡೆಯುವಂತಹ ಒಂದು ಸಭೆಯಿಂದ ಅದು ನಿರ್ಣಾಯಕ. ಹೈಕಮಾಂಡ್ ವರಿಷ್ಠರು ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಈ ಇಬ್ಬರು ನಾಯಕರು ಈಗಾಗಲೇ ನಾವು ಸೇರಿಕೊಂಡು ನಮ್ಮ ಮಧ್ಯೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ, ನಾವು ಒಟ್ಟಿಗೆ ಇದ್ದೀವಿ, ಒಟ್ಟಿಗೆ ಕೆಲಸ ಮಾಡ್ತೀವಿ, ಕಾಂಗ್ರೆಸ್ ಒಂದೇ ನಮ್ಮದು ಗುಂಪು ಅಂತ ಹೇಳಿದ್ದಾಯಿತು. ಆದರೆ ಈಗ ಹೈಕಮಾಂಡ್ ಕೆಲಸ ಇದೆ, ಹೈಕಮಾಂಡ್ ಹೇಳೋದು ಬಾಕಿ ಇದೆ. ಹೈಕಮಾಂಡ್ ನಾಯಕರು ಏನು ಮಾತನಾಡ್ತಾರೆ, ಏನು ಹೇಳ್ತಾರೆ ಅನ್ನೋದೇ ಕುತೂಹಲ ಆಗಿರುವಂಥದ್ದು. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ರಾಹುಲ್ ಗಾಂಧಿ ಏನು ಚರ್ಚೆ ಮಾಡ್ತಾರೆ, ಯಾವ ವಿಚಾರದ ಬಗ್ಗೆ ಮಾತನಾಡ್ತಾರೆ, ಏನೇನು ಬೆಳವಣಿಗೆಗಳಾಗಿತ್ತಲ್ಲ ಅದರ ಬಗ್ಗೆ ಏನು ಮಾತನಾಡ್ತಾರೆ. ಮತ್ತು ಮುಖ್ಯವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಕನ್ನಡಿಗರಾಗಿರೋದ್ರಿಂದ ಇವರ ಮುಖಾಂತರನೇ ಇಬ್ಬರು ನಾಯಕರಿಗೆ ಸಂಧಾನವನ್ನು ಮಾಡಿ ಈಗ ಏನು ಹೆಂಗಿದೆ ಯಥಾಸ್ಥಿತಿಯಾಗಿ ಮುಂದೆ ಹೋಗ್ಬಿಡ್ಲಿ, ಏನು ಚೇಂಜಸ್ ಆಗೋದು ಬೇಡ ಅಂತ ಹೇಳ್ತಾರೋ ಇಲ್ಲೋ ಆಗಲಿ ಅಂತ ಹೇಳ್ತಾರೋ. ಒಂದು ವೇಳೆ ಈಗ ಈ ಇಬ್ಬರ ಸಿಎಂ ಕುರ್ಚಿ ಕಾದಾಟಕ್ಕೆ ನೀವು ಒಂದು ಬ್ರೇಕ್ ಹಾಕ್ತೀರಾ, ಒಂದು ಫುಲ್ ಸ್ಟಾಪ್ ಇಡ್ತೀರಾ ಅನ್ನೋದಾದರೆ ಇನ್ನೊಂದು ದೊಡ್ಡ ಮಟ್ಟದ ವಿಚಾರ ಇತ್ತು, ಅದು ಸಚಿವ ಸಂಪುಟದ ಪುನರ್ರಚನೆಯ ವಿಚಾರ. ಆ ವಿಚಾರಕ್ಕೆ ಕೂಡ ಇನ್ನು ಯಾವುದೇ ರೀತಿಯಾದಂಥ ಒಂದು ಕ್ಲಾರಿಟಿ ಸಿಕ್ಕಿಲ್ಲ. ಹೀಗಾಗಿ ಅದು ಏನಾದರೂ ಬದಲಾವಣೆ ವಿಚಾರ ಬಂದಾಗ ಬೇರೆ ಬೇರೆ ಎಲ್ಲರೂ ಕೂಡ ಎದ್ದು ಕೂತ್ಕೊಂತಾರೆ, ನಮಗೂ ಕೂಡ ಮಂತ್ರಿಗಿರಿ ಬೇಕು, ಸಾಕಷ್ಟು ವರ್ಷಗಳಿಂದ ನಾವು ಗೆದ್ದಿದ್ವಿ ಆದರೆ ನಮಗೆ ಸಿಕ್ಕಿಲ್ಲ ಸ್ಥಾನ, ನಮಗೆ ಬೇಕು ಅಂತ ಸಾಕಷ್ಟು ಜನ ಕೇಳ್ಕೊಳ್ಳೋರು ಇದ್ದಾರೆ. ಹೀಗಾಗಿ ಮಂತ್ರಿಗಿರಿಯ ವಿಚಾರ ಬಂದಾಗ ಕೂಡ ಚರ್ಚೆ ಆಗುತ್ತೆ. ಈ ಎಲ್ಲ ವಿಚಾರಗಳು ಚರ್ಚೆ ಮಾಡಬಹುದು. ರಾಹುಲ್ ಗಾಂಧಿ ಇವರಿಬ್ಬರು ನಾಯಕರನ್ನು ಮೊದಲು ಸುಮ್ಮನಿರಿಸಿಬಿಟ್ರೆ ಆಮೇಲೆ ನಾವು ಬೇರೆ ಒಂದು ವಿಚಾರಗಳಲ್ಲಿ ಯೋಚನೆ ಮಾಡೋಣ ಅಂತ ನಿರ್ಧಾರದಲ್ಲಿ ಇದ್ದಾರೇನೋ. ಹೀಗಾಗಿ ಈ ಇಬ್ಬರಿಗೆ ಸಂಬಂಧಪಟ್ಟ ಹಾಗೆ ಏನು ಚರ್ಚೆ ಆಗಬಹುದು, ಏನು ನಿರ್ಧಾರವನ್ನು ತೆಗೆದುಕೊಳ್ಳಬಹುದು, ಸಭೆಯಲ್ಲಿ ಏನೆಲ್ಲ ನಾಯಕರು ಇರ್ತಾರೆ, ಅವರವರ ಒಂದು ಅಭಿಪ್ರಾಯ ಏನು ಮತ್ತು ರಾಜ್ಯದಲ್ಲಿರುವಂತಹ ನಾಯಕರ ಅಭಿಪ್ರಾಯ ಏನು, ಸಿಎಂ ಸಿದ್ದರಾಮಯ್ಯ ಅವರಿಗೆ ಯಾವ ರೀತಿಯಾದ ಬೆಂಬಲ ಇದೆ, ಎಷ್ಟು ಜನರದ್ದಿದೆ, ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಯಾವ ರೀತಿಯಾದ ಬೆಂಬಲ, ಎಷ್ಟು ಜನರ ಬೆಂಬಲ ಇದೆ, ಯಾರ್ಯಾರನ್ನ ಕೈ ಬಿಟ್ಟರೆ ಏನಾಗುತ್ತೆ, ಯಾರನ್ನ ತೆಗೆದುಕೊಂಡ್ರೆ ಏನಾಗುತ್ತೆ, ಎಲ್ಲ ಲೆಕ್ಕಾಚಾರಗಳು ಆಗುತ್ತೆ. ನೋಡಿ, ಸಿಎಂ ಸಿದ್ದರಾಮಯ್ಯ ಅವರು ಮುಖ್ಯವಾಗಿ ಬಂದಾಗ ಮಾಸ್ ಲೀಡರು, ಅಹಿಂದ ನಾಯಕ ಅಂತ ದೊಡ್ಡ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ. ಅವರನ್ನು ಕೆಳಗಿಳಿಸಿದ್ರೆ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ ಮುಂದಿನ ಚುನಾವಣೆಯಲ್ಲಿ ಅನ್ನೋದು ಗೊತ್ತಿದೆ. ಈಗ ಡಿ.ಕೆ. ಶಿವಕುಮಾರ್ ಕೂಡ ಅಷ್ಟೇ ಆದಂತಹ ಪ್ರಬಲವಾದಂತಹ ಒಂದು ಒಕ್ಕಲಿಗ ಸಮುದಾಯದ ಒಂದು ಸಪೋರ್ಟ್ ಇದೆ, ಅವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತು ಬೇರೆ ರೀತಿಯಾಗಿ ಅವರು ದೊಡ್ಡ ದೊಡ್ಡ ಮಟ್ಟದ ಒಂದು ಸಪೋರ್ಟ್ ಕೂಡ ಇದೆ. ಹೀಗಾಗಿ ಅವರು ಪಕ್ಷಕ್ಕೆ ನಿಷ್ಠವಾಗಿರುವಂಥದ್ದು ಮತ್ತು ಪಕ್ಷವನ್ನು ಅಧ್ಯಕ್ಷರಾಗಿ ಮುನ್ನಡೆಸಿದಂತಹ ರೀತಿ, ಅಧಿಕಾರಕ್ಕೆ ತಂದಂತಹ ರೀತಿ, ಪಕ್ಷ ನಿಷ್ಠೆ ಎನ್ನುವಂತಹ ವಿಚಾರ ಇವೆಲ್ಲವನ್ನು ಕೂಡ ಡಿ.ಕೆ. ಶಿವಕುಮಾರ್ ಬಂದಾಗ ಅವರ ವಿಚಾರದಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಹೀಗಾಗಿ ಇಬ್ಬರು ನಾಯಕರ ಉಪಸ್ಥಿತಿ ಕಾಂಗ್ರೆಸ್ಗೆ ಅನಿವಾರ್ಯ ಆಗಿರೋ ಕಾರಣದಿಂದ ಇಬ್ಬರನ್ನು ಕೂಡ ಕೈ ಬಿಡೋಕೆ ಆಗಲ್ಲ.
ವ್ಯತ್ಯಾಸವನ್ನು ಮಾಡೋಕ್ಕೆ ಆಗಲ್ಲ ದೊಡ್ಡ ಮಟ್ಟದಲ್ಲಿ. ಹೀಗಾಗಿ ಈಗಿರುವಂಥ ಯಥಾಸ್ಥಿತಿ ಮುಂದೆ ಹೋಗ್ರಿ ಅಂತ ಅನ್ನಬಹುದು. ಆದರೆ ಸಚಿವ ಸಂಪುಟದ ಪುನರ್ರಚನೆಯ ವಿಚಾರ ಏನು ಯೋಚನೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾರನ್ನ ಕೈ ಬಿಡ್ತಾರೆ, ಯಾರನ್ನ ಉಳಿಸ್ಕೊತಾರೆ, ಅದರಲ್ಲಿ ಕೂಡ ಗೊಂದಲ ಬರುತ್ತೆ. ಸಿದ್ದರಾಮಯ್ಯ ಬಣದ ನಾಯಕರು ಸಿದ್ದರಾಮಯ್ಯ ಅವರು ಎಷ್ಟು ಜನ ಉಳಿಸ್ಕೊತಾರೆ, ಡಿ ಕೆ ಶಿವಕುಮಾರ್ ಬಣದ ನಾಯಕರು ಅವ್ರನ್ನ ಎಷ್ಟು ಜನ ಉಳಿಸ್ಕೊತಾರೆ, ಒಂದು ವೇಳೆ ಕರ್ಕೊಳ್ಳೋದಾದರೆ ಎಷ್ಟು ಜನ ಕರ್ಕೊಳ್ತಾರೆ, ಇದು ಕೂಡ ಚರ್ಚೆ ಆಗುತ್ತೆ. ಹೀಗಾಗಿ ನಾಳೆ ಏನು ಸಭೆ ನಡೆಯುತ್ತೆ ಅದರಲ್ಲಿ ನಿರ್ಧಾರ ಆಗುತ್ತೆ ಅನ್ನುವಂತಹ ಮಾತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.